ಸುದೀಪ್ ಕೈನಲ್ಲಿರೋ ಆ ಬಳೆಯ ಸೀಕ್ರೆಟ್ ಏನು ಗೊತ್ತಾ? ಒಂದು ಕ್ಷಣವೂ ಆ ಬಳೆಯನ್ನ ಕಿಚ್ಚ ಬಿಚ್ಚೋದಿಲ್ಲ. ಕಿಚ್ಚನ ಕೈ ಬಳೆಯಲ್ಲೇ ಇದೆ ಅದೊಂದು ಅಗಾಧವಾದ ಶಕ್ತಿ. ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲ, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನಲ್ಲಿಯೂ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರೋ ಕನ್ನಡದ ನಟ. ಆಕ್ಟಿಂಗ್ ಮಾತ್ರವಲ್ಲ, ಲುಕ್, ಮ್ಯಾನರಿಸಮ್ ಎಲ್ಲ ವಿಚಾರದಲ್ಲಿಯೂ ಕಿಚ್ಚನೇ ಸರಿಸಾಟಿ. ಇನ್ನು ಸುದೀಪ್ ಲೈಫ್ ಸ್ಟೈಲ್ ಕೂಡ ಸಖತ್ ಸ್ಪೆಷಲ್ ಆಗಿರುತ್ತೆ. ಕಿಚ್ಚನ ಔಟ್ಫಿಟ್ಸ್, ವಾಚ್, ಶೂಸ್ ಹೀಗೆ ಒಂದಷ್ಟು ವಿಚಾರದಲ್ಲಿ ಕಿಚ್ಚ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಕಿಚ್ಚ ಪ್ರತಿನಿತ್ಯ ಕೈಗೆ ವಾಚ್ ಕಟ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕೈಗೆ ಕಡಗ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಹೌದು, ನೀವು ಕಿಚ್ಚನನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಸುದೀಪ್ ಯಾವಾಗಲೂ ಕೈಗೆ ಒಂದು ಕಡಗ ಹಾಕಿರ್ತಾರೆ. ಕೆಲವರು ಈ ಕಡಗವನ್ನ ವಿಷ್ಣುವರ್ಧನ್ ಅವರು ಕೊಟ್ಟಿರಬೇಕು ಅಂತ ಅನ್ಕೊಂಡಿರ್ತಾರೆ. ಆದರೆ ಈ ಕಡಗದ ಸೀಕ್ರೆಟ್ ಬೇರೆ ಇದೆ. ಇದನ್ನ ಕಿಚ್ಚ ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡಿದ್ದಾರೆ ಅಂದರೆ, ಸಿನಿಮಾದ ಶೂಟಿಂಗ್ನಲ್ಲಿಯೂ ಈ ಬಳೆ ತೆಗೆಯೋದಿಲ್ಲ. ಯಾವುದಾದ್ರೂ ಪರ್ಟಿಕ್ಯುಲರ್ ಸೀನ್ ಇದ್ರೆ ಮಾತ್ರ ತೆಗಿತಾರೆ. ಅದನ್ನು ಬಿಟ್ಟರೆ ಸದಾ ಕಿಚ್ಚ ಈ ಬಳೆಯನ್ನ ಧರಿಸಿಕೊಂಡೇ ಇರ್ತಾರೆ. ಇನ್ನು ಕೇವಲ ಕಿಚ್ಚ ಮಾತ್ರ ಅಲ್ಲ, ಕಿಚ್ಚನ ಬಳಗದಲ್ಲಿಯೂ ಸಾಕಷ್ಟು ಜನರ ಕೈನಲ್ಲಿ ಈ ಬಳೆ ಇದೆ. ನಿರ್ದೇಶಕರು, ನಿರ್ಮಾಪಕರು ಹಾಗೂ ಕೆಲ ನಟರು ಕೂಡ ಸುದೀಪ್ ಅವರಂತೆಯೇ ಕಡಗವನ್ನ ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಫ್ಯಾನ್ಸ್ ಕೂಡ ಇದನ್ನ ಫಾಲೋ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಬಳೆಯನ್ನ ಕಿಚ್ಚ ಯಾಕೆ ಧರಿಸಿದ್ದಾರೆ? ಅದರಿಂದಾಗೋ ಉಪಯೋಗ ಏನು? ಅದರ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ. ಇಲ್ಲ, ಇದು ನಾನು ತುಂಬಾ ಹಿಂದೆ ಒಂದು ದೇವ್ರ ವಿಚಾರದಲ್ಲಿ ನಮ್ಮ ತಾಯಿ ಹಾಕಿದ್ದು, ಅದು ಹಾಗೆ ಇದೆ. ಎಲ್ಲ ಪಾತ್ರಕ್ಕೂ ಹಾಕೊಂಡಿದ್ದೀನಿ ನಾನು. ಸೊ ಇದು ಅವ್ರ ಸ್ಟೈಲ್ ಆಗಿ ಒಂದು ಟ್ರೆಂಡ್ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಫಾರ್ ಮೀ ಇಟ್ ಇಸ್ ರಿಲಿಜಿಯಸ್ ಸಮಥಿಂಗ್ ವಿಚ್ ಮೈ ಮದರ್. ಕಿಚ್ಚ ಸುದೀಪ್ ಈ ಬಳೆಯನ್ನ ಅವರ ತಾಯಿಯವರು ಹೇಳಿದ್ರು ಅಂತ ಧರಿಸಿದ್ದಾರಂತೆ. ಈ ಬಳೆ ಕನಕಪುರದ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತಂದಿರೋದಂತೆ. ಈ ಕಡಗ ಕನಕಪುರದ ಬಳಿ ಇರೋ ಯಳವಳ್ಳಿ ಊರಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗುರುಗಳು ಒಬ್ಬರು ಹಾಕೋದಂತೆ. ಆದರೆ ಅದನ್ನು ತಂದು ಕಬ್ಬಾಳಮ್ಮನ ಬಳಿ ಪೂಜೆ ಮಾಡಿಸ್ಕೊಂಡು ನಂತರ ಧರಿಸುತ್ತಾರೆ. ಈ ಕಡಗ ಧರಿಸಿರೋದ್ರಿಂದ ದೃಷ್ಟಿ ತಾಗೋದಿಲ್ಲ, ದುಷ್ಟ ಶಕ್ತಿಗಳು ಹತ್ತಿರಕ್ಕೂ ಸುಳಿಯೋದಿಲ್ಲ, ಸದಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋ ನಂಬಿಕೆ. ಅದಕ್ಕಾಗಿಯೇ ಕಿಚ್ಚ ಕೂಡ ಈ ಕಡಗವನ್ನ ಧರಿಸಿದ್ದಾರೆ. ಕಿಚ್ಚ ಸದಾ ತಾನಷ್ಟೇ ಅಲ್ಲ, ತನ್ನ ಸುತ್ತಮುತ್ತಲಿರೋ ಜನರು ಖುಷಿಯಾಗಿರಲಿ ಅಂತ ಬಯಸ್ತಾರೆ. ಹಾಗಾಗಿ ಅವರ ಸ್ನೇಹಿತರು, ಸಂಬಂಧಿಕರು ಹಾಗೂ ಸಿನಿಮಾ ಮಂದಿಗೂ ಈ ಬಳೆಯನ್ನ ಹಾಕಿಕೊಳ್ಳಲು ಹೇಳಿದ್ದಾರೆ. ಕೆಲವರಿಗೆ ಅವರೇ ತಂದು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಒಟ್ನಲ್ಲಿ ಸಿನಿಮಾ ಮಂದಿಯ ಜೀವನದಲ್ಲಿ ದೇವರ ಆಶೀರ್ವಾದ ಮತ್ತು ಶಕ್ತಿ ಕೆಲ ಸಮಯದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಪವಿತ್ರ ಬಿ, ಕನ್ನಡ ಪಿಕ್ಚರ್.